ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ತಮ್ಮೆಲ್ಲರಿಗೂ ಏನು ಕಾವೇರಿ ಬಂದಿಂದ ಕರ್ನಾಟಕ ಪೂರ್ತಿ ಬಂದಾಗಿದೆ. ಇವತ್ತು ಕಾವೇರಿ ಇದು ಕೇವಲ ಹೆಸರಲ್ಲ, ಇದು ನಮ್ಮ ಜೀವಜಲ. ನಮ್ಮ ಸಮರ್ಥನೆ ಇದೆ. ಕರ್ನಾಟಕದಲ್ಲಿ ಏನು ಇದರ ವಿರುದ್ಧ ಬಂದ್ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಮನಿಮಂತ್ರ ಕಾರ್ಯಕ್ರಮದ ಮೂಲಕನೂ ಕೂಡ ಸಮರ್ಥನೆಯನ್ನು ನೀಡ್ತಾ ಇದ್ವಿ. ಮೊದಲನೇದಾಗಿ ನಿನ್ನೆಯ ಷೇರುಪೇಟೆ ಕಡೆ ಸ್ವಲ್ಪ ಮಟ್ಟಿಗೆ ಹೇಗೆಲ್ಲ ಸೂಚ್ಯಾಂಕ ಕ್ಲೋಸ್ ಆಗಿದೆ ನೋಡೋಣ. ನಿನ್ನೆ ನಿಫ್ಟಿ ಸೂಚ್ಯಾಂಕವು 41 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 5745ರಲ್ಲಿ ಕ್ಲೋಸ್ ಆದರೆ, ಸೆನ್ಸೆಕ್ಸ್ ಸೂಚ್ಯಾಂಕ 120 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 18939ರಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಮಲ್ಟಿ ಕಮೋಡಿಟೀಸ್ ಎಕ್ಸ್ಚೇಂಜ್ ಅಲ್ಲಿ ನಾವು ಚಿನ್ನದ ದರವನ್ನು ನೋಡಿದರೆ, ಚಿನ್ನ 148 ಪಾಯಿಂಟ್ಗಳ ಗಳಿಕೆಯನ್ನ ಕಂಡು 30,870ರಲ್ಲಿ ಕ್ಲೋಸ್ ಆದರೆ, ಸಿಲ್ವರ್ 320 ಪಾಯಿಂಟ್ಗಳ ಇಳಿಕೆಯನ್ನ ಕಂಡು 61,785ರಲ್ಲಿ ಕ್ಲೋಸ್ ಆಯಿತು. ನಿನ್ನೆ ತಮ್ಮೆಲ್ಲರಿಗೂ ಕೂಡ ಸಜೆಷನ್ಸ್ ಗಳನ್ನ ನೀಡಿದ್ದು. ನಿನ್ನೆ ಸಜೆಷನ್ಸ್ ನೀಡುವಾಗ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸ್ಯಾಂಪಲ್ ಸಜೆಷನ್ಸ್ ಅಲ್ಲೂ ಕೂಡ ಅಕ್ಯುರಸಿ ಇರುತ್ತೆ. ನಾವೇನು ಸಜೆಷನ್ಸ್ ಅನ್ನ ನೀಡ್ತಾ ಇದೀವಿ, ತಮ್ಮೆಲ್ಲರಿಗೂ ಕೂಡ ಆ ಸಜೆಷನ್ಸ್ ಗಳನ್ನ ಫಾಲೋ ಮಾಡಿ. ಯಾಕಂದ್ರೆ ನಾವು ನೀಡೋದು ಡೈಲಿ ಮಾರ್ಕೆಟ್ ನ ಅನಾಲಿಸಿಸ್ ಅನ್ನ ಟೆಕ್ನಿಕಲ್ ಬೇಸಿಸ್ ಅಲ್ಲಿ, ಟೆಕ್ನಿಕಲ್ ಟ್ರೇಡ್ ಅಂದ್ರೇನೆ ಕನ್ಫರ್ಮ್ಡ್ ಟ್ರೇಡ್. ನಾವು ಏನು ಸಜೆಷನ್ಸ್ ಅನ್ನ ತಮಗೆ ನೀಡ್ತಾ ಇದೀವಿ, ಇದು ತಮಗೆ ಅರ್ಲಿ ಸಿಗ್ನಲ್ಸ್ ಅನ್ನ ಮಾರ್ಕೆಟ್ ನಲ್ಲಿ ಏನು ಏರುಪೇರು ಆಗುತ್ತೆ, ನ್ಯೂಸ್ ಬಂದಾದ ನಂತರ ಫಂಡಮೆಂಟಲ್ ಅಲ್ಲಿ ತಮಗೆ ಆಲ್ರೆಡಿ ಮೂವ್ಮೆಂಟ್ಸ್ ಮುಗ್ದೋಗಿರುತ್ತೆ. ಆದ್ರೆ ಟೆಕ್ನಿಕಲ್ಸ್ ಅಲ್ಲಿ ಆ ನ್ಯೂಸ್ ಬರೋದಕ್ಕಿಂತ ಮುಂಚೆನೆ ಏನು ಷೇರು ಪ್ರೈಸಸ್ಗಳು ಏರುಪೇರಾಗುತ್ತೆ, ಅದರಲ್ಲಿ ಸಿಗ್ನಲ್ಸ್ ಗಳು ಬಂದ್ಬಿಡುತ್ತೆ. ತಮ್ಮೆಲ್ಲರೂ ಕೂಡ ಲೆವೆಲ್ಸ್ ಗಳನ್ನ ಕೊಟ್ಟು ಎಚ್ಚರಿಸ್ತಾ ಇದ್ದೀವಿ. ಲೆವೆಲ್ಸ್ ಗಳನ್ನ ತಾವು ಚಾಚು ತಪ್ಪದೆ ಫಾಲೋ ಮಾಡಿ. ನಿನ್ನೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿ ಹೇಳಿದ್ದು 5815 ಇಸ್ ಎ ಕ್ರೂಷಿಯಲ್ ಸಪೋರ್ಟ್ ಲೆವೆಲ್ಸ್. ಆ ಲೆವೆಲ್ಸ್ ಅನ್ನ ಬ್ರೇಕ್ ಆದ್ರೆ ನಿಫ್ಟಿ ಫ್ಯೂಚರ್ಸ್ ಎಲ್ಲ ಸ್ಟಾಕ್ ಫ್ಯೂಚರ್ಸ್ ಪೊಸಿಷನ್ಸ್ ಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಇಂಟ್ರಾಡೇ ಅಲ್ಲಿ ಉತ್ತಮವಾದ ಪ್ರಾಫಿಟ್ ಬರುತ್ತೆ. ಮತ್ತೆ ನಿಫ್ಟಿ ಫ್ಯೂಚರ್ಸ್ ಅನ್ನು ಸಹ ತಾವು ಸೆಲ್ ಮಾಡಬಹುದು, ಉತ್ತಮವಾದ ಪ್ರಾಫಿಟ್ ಬರುತ್ತೆ ಅಂತ. ಯಾರು ಸೆಲ್ ಮಾಡ್ಕೊಂಡ್ರಿ 5815ನಲ್ಲಿ ಅವರು ಅಧಿಕವಾಗಿ ಮೋರ್ ದನ್ 80 ಪಾಯಿಂಟ್ಸ್ ಅನ್ನೇ ಗಳಿಸಿದಿರಾ. ಉತ್ತಮವಾದ ಸಜೆಷನ್ಸ್ ಗಳನ್ನ ನೀಡ್ತಾ ಇದ್ದೀವಿ. ನಾವೇನು ಸಜೆಷನ್ಸ್ ಗಳನ್ನ ಕರ್ನಾಟಕದಾದ್ಯಂತ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ, ಇದೆಲ್ಲದೂ ಕೂಡ ತಮಗೆ ಷೇರುಪೇಟೆಗೆ ವ್ಯವಹರಿಸಕ್ಕೆ ತುಂಬಾನೇ ಉತ್ತಮವಾಗಿದೆ. ಮತ್ತೆ ಹೇಳ್ತಾ ಇದ್ದೀವಿ, ಏನು ನಾವು ತೋರಿಸ್ತಾ ಇದ್ದೀವಿ ಭಾರತದಲ್ಲಿ ಮೊದಲನೇ ಬಾರಿಗೆ ಖಚಿತ ಗಳಿಕೆಯ ಭರವಸೆ ಅಂತ, ಅದು ಖಚಿತವಾಗೇ ಇದೆ. ಯಾಕಂದ್ರೆ ನಮ್ಮಲ್ಲಿ ಏನು ಅಡ್ವೈಸರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಮಾರ್ಕೆಟ್ ಮೇಲೋಗ್ಲಿ ಕೆಳಗೋಗ್ಲಿ ಉತ್ತಮ ಮೂವ್ಮೆಂಟ್ ಇದ್ರೆ ಸಾಕು, ಪ್ರತಿನಿತ್ಯ ಪ್ರಾಫಿಟ್ ಅನ್ನ ಗಳಿಸ್ತಾರೆ. ಹೆಚ್ಚು ಪ್ರಾಫಿಟ್ ಅನ್ನ ಗಳಿಸಿ ಸರ್ ತಮ್ಮ ಅಡ್ವೈಸರ್ಸ್ ಹೊಂದಿದ್ರೆ ಸಾಕು, ಹಣ ಸಂಪಾದನೆ ಮಾರ್ಗಗಳು ಈಸಿ. ಶೇರ್ ಪೇಟೆಯಲ್ಲಿ ವ್ಯವಹರಿಸೋದು ತುಂಬಾ ಈಸಿ. ತಾವು ಏನು ಅಡ್ವೈಸಸ್ ಅನ್ನ ಕೊಟ್ಟಿದ್ದೀರಾ, ಮಾರ್ಕೆಟ್ ನಲ್ಲಿ ಮೇಲಿರ್ಲಿ, ಮಾರ್ಕೆಟ್ ಮೇಲೋಗ್ತಾ ಇರಲಿ ಕೆಳಗೋಗ್ತಾ ಇರಲಿ, ಅದನ್ನ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಮ್ಮ ಮೆಸೇಜ್ ನಮ್ಮ ಮೊಬೈಲ್ಗೆ ಬಂದೊಡನೆ ಅದನ್ನ ಟ್ರೇಡಿಂಗ್ ಅನ್ನ ಇನಿಷಿಯೇಟ್ ಮಾಡಿದ್ವಿ. ಎಲ್ಲರೂ ಬೈ ಅಂತ ಇದ್ರೆ ನೀವು ಇವತ್ತು ಸೆಲ್ ಕೊಟ್ಟಿ ಎಲ್ಲರ ಸಜೆಷನ್ಸ್ ಅಲ್ಲೂ ಕೂಡ ಪ್ರಾಫಿಟ್ ಅನ್ನ ಮಾಡಿಕೊಟ್ಟಿದ್ರ. ನಮ್ಮಲ್ಲಿ ಅಡ್ವೈಸಸ್ ಅನ್ನ ಸ್ವೀಕರಿಸಿದವರು ಏನು ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ನಿನ್ನೆ ಎಷ್ಟೊಂದು ಪ್ರಾಫಿಟ್ ಅನ್ನ ಪಡೆದುಕೊಂಡ್ರು, ಎಷ್ಟೊಂದು ಹಣವನ್ನ ಗಳಿಸ್ಕೊಂಡ್ರು. ನಾವು ಏನು ಪರ್ಫಾರ್ಮೆನ್ಸ್ ಅನ್ನ ತಮಗೆ ತೋರಿಸ್ತಾ ಇದೀವಿ, ಇದು ಆಗಿದ್ದ ಪರ್ಫಾರ್ಮೆನ್ಸ್. ಈ ಪರ್ಫಾರ್ಮೆನ್ಸ್ ನಮ್ಮಲ್ಲಿ ಅಡ್ವೈಸಸ್ ಅನ್ನ ತೆಗೆದುಕೊಳ್ತಾ ಇರುವ ಪ್ರತಿಯೊಬ್ಬರ ಮೊಬೈಲ್ ನಂಬರ್ ಅಲ್ಲಿ ಯಾಸ್ ಇಟ್ ಈಸ್ ಇರುತ್ತೆ. ₹1 ಹೆಚ್ಚಿಗೆ ಇಲ್ಲ, ₹1 ಕಡಿಮೆ ಇಲ್ಲ. ಈ ಪರ್ಫಾರ್ಮೆನ್ಸ್ ಅನ್ನ ಏನು ಬಂದು ತೋರಿಸ್ತಾ ಇದೀವಿ, ಇದು ಎಲ್ಲರ ಕೈಲೂ ಸಾಧ್ಯವಾಗಲ್ಲ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಕೊಟ್ರೆ ಮಾತ್ರ ಅಲ್ವಾ ಬಂದು ತೋರ್ಸಕ್ಕೆ ಸಾಧ್ಯ. ಯಾರು ಪರ್ಫಾರ್ಮೆನ್ಸ್ ಅನ್ನ ಡೆಲಿವರ್ ಮಾಡ್ತಾ ಇದಾರೆ ಅವರು ಬಂದು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಏನು ತಾವು ವಂಚನೆ ಅನಲಿಸ್ಟ್ ಗಳನ್ನ ನೋಡ್ತಾ ಇದ್ದೀರಾ, ವಿತೌಟ್ ಸರಿಯಾದ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ದಲೆ, ಟೆಕ್ನಿಕಲ್ ಟ್ರೇಡಿಂಗ್ ಗೊತ್ತಿಲ್ದಲೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೊತ್ತಿಲ್ದಲೆ, ಕೇವಲ ಏನು ಬೂಡೆ ಸಿದ್ಧಾಂತಿಗಳಂಗೆ ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಬೈ 3 ಮಂತ್ಸ್ 6 ಮಂತ್ ಅಂತ ದಿನ ಒಂದೊಂದು ಸ್ಟಾಕ್ಸ್ ಅನ್ನ ಕೊಟ್ಟು ಜನರನ್ನ ಟ್ರಾಪ್ ಮಾಡ್ತಾ, ಜನರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ, ತಾವೆಲ್ಲರೂ ನೋಡಿರ್ತೀರಾ ಅಂತ ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡು ಅನುಭವಿಸಿರ್ತೀರಾ, ಎಷ್ಟೊಂದು ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ತಮಗೆ ಮತ್ತೆ ಹೇಳ್ತಾ ಇದೀವಿ, ಶಾರ್ಟ್ ಟರ್ಮ್ ಅಲ್ಲಿ ಹಣ ಗಳಿಸೋಕೆ ತಾವು ಟೆಕ್ನಿಕಲ್ ಟ್ರೇಡಿಂಗ್ ಅನ್ನ ಮಾತ್ರ ಅವಲಂಬಿಸಬೇಕಾಗುತ್ತೆ. ಅದರಲ್ಲೂ ಟೆಕ್ನಿಕಲ್ ಟ್ರೇಡಿಂಗ್ ಅಲ್ಲಿ ಅಕ್ಯುರೇಟ್ ಆದಂತ ಅಡ್ವೈಸರ್ಸ್ ಗಳನ್ನ, ಸೌಂಡ್ ಅಡ್ವೈಸರ್ ಗಳನ್ನ ಪಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದ್ರೆ ನಿನ್ನೆ ಮಾರ್ಕೆಟ್ ನಲ್ಲಿ ಟ್ರಾಪ್ ಆದಂಗೆ ಟ್ರಾಪ್ ಮಾಡ್ತೀರಾ. ನಾವು ಕೊಟ್ಟಂತ ನಿನ್ನೆ
ಸಜೆಷನ್ಸ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟೊಂದು ಪ್ರಾಫಿಟ್ ಆಗಿದೆ ಬನ್ನಿ ನೋಡಿ. ನಾವೇನು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಷೇರು ಮತ್ತೆ ಫ್ಯೂಚರ್ಸ್ ನ ಸೆಲ್ಲಿಂಗ್ ಅನ್ನ ರೆಕಮೆಂಡ್ ಮಾಡಿದ್ದು, ಅದರಲ್ಲಿ 16 ರೂಪಾಯಿ ಪ್ರತಿ ಷೇರಿಗೆ ಗಳಿಕೆ ಆಗಿದೆ. ನಿನ್ನೆ ಪ್ರತಿ ಒಂದು ಲಾಟ್ಗೆ 8,000 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ L&T ಲ್ಯಾನ್ಸರ್ ಅಂಡ್ ಟರ್ಬೋ ಏನು ಷೇರುಗಳನ್ನ ಸೆಲ್ಲಿಂಗ್ ಗೆ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ ಪ್ರತಿ ಒಂದು ಷೇರಿಗೆ 18 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ ನಾವೇನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫ್ಯೂಚರ್ಸ್ ನ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ ಪ್ರತಿಯೊಂದು ಷೇರಿಗೆ 25 ರೂಪಾಯಿಗಳ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 3,125 ರೂಪಾಯಿಗಳು ಗಳಿಕೆ ಆಗಿದೆ. ತಮ್ಮೆಲ್ಲರಿಗೂ ಸ್ಯಾಂಪಲ್ ಆಗಿ ನಿಫ್ಟಿ ಸಜೆಷನ್ಸ್ ಗಳನ್ನ ಇಲ್ಲಿ ನೀಡಿದ್ದೆ. ನಮ್ಮಲ್ಲೂ ಕೂಡ ಅಡ್ವೈಸ್ ಅನ್ನ ಪಡ್ಕೊಳ್ತಾ ಇರೋರು, ನಮ್ಮಲ್ಲೇ ಟ್ರೇಡ್ ಮಾಡ್ತಾ ಇರೋರಿಗೂ ಕೂಡ ನಿನ್ನೆ ನಿಫ್ಟಿ ಫ್ಯೂಚರ್ಸ್ ನ ಸೆಲ್ಲಿಂಗ್ ರೆಕಮೆಂಡೇಶನ್ಸ್ ಅನ್ನ ನೀಡಿದ್ದು, ಅದರಲ್ಲಿ ಆದಂತ ಪ್ರಾಫಿಟ್ ಅನ್ನ ನೋಡೋದಾದ್ರೆ ನಿಫ್ಟಿ ಫ್ಯೂಚರ್ಸ್ ನಲ್ಲಿ 40 ಪಾಯಿಂಟ್ಸ್ ಗೇನ್ ಆಗಿದೆ. ನಾವು ಏನು ಬುಕಿಂಗ್ ಅನ್ನ ತಿಳಿಸಿದ್ವು ಅದರಲ್ಲಿ ಬಂದಂತ ಪ್ರಾಫಿಟ್ ಪ್ರತಿಯೊಂದು ಲಾಟ್ಗೆ 2,000 ರೂಪಾಯಿಗಳು. ಮತ್ತೆ ಆಪ್ಷನ್ಸ್ ಟ್ರೇಡರ್ಸ್ ಗೆ ಏನು ಐಸಿಐಸಿಐ ಬ್ಯಾಂಕ್ ನ 1100 ನ ಪುಟ್ ಆಪ್ಷನ್ಸ್ ಅನ್ನ ತಿಳಿಸಿದ್ದು, ಅದರಲ್ಲಿ ಆದಂತ ಪ್ರಾಫಿಟ್ ಅನ್ನ ನೋಡೋದಾದ್ರೆ 7 ರೂಪಾಯಿ ಪ್ರತಿ ಷೇರಿಗೆ ಗಳಿಕೆಯಾಗಿ ಪ್ರತಿ ಒಂದು ಲಾಟ್ ಅಲ್ಲಿ 1,750 ರೂಪಾಯಿಗಳು ಗಳಿಕೆಯಾಗಿದೆ. ಏನು ಪ್ರಾಫಿಟ್ ಅನ್ನ ತೋರಿಸ್ತಾ ಇದೀವಿ, ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದೀವಿ, ಇದು ನಮ್ಮ ವೆಬ್ಸೈಟ್ ಅಲ್ಲಿ ತಾವು ನೋಡಿದ್ರು ಕೂಡ ಸೇಮ್ ಆಗಿರುತ್ತೆ. ನಮ್ಮ ವೆಬ್ಸೈಟ್ www.2mbrokers.com. ಅದಷ್ಟೇ ಅಲ್ಲ, ನಮ್ಮಲ್ಲಿ ಏನು ಅಡ್ವೈಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಪ್ರತಿ ಒಂದು ತಾಲೂಕಿಂದನೂ ಕೂಡ ನಮ್ಮಲ್ಲಿ ಅಡ್ವೈಸಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಪ್ರತಿಯೊಂದು ತಾಲೂಕಲ್ಲಿ 2-3 ಜನನಾರು ನಮ್ಮಿಂದ ಅಡ್ವೈಸಸ್ ಅನ್ನ ತೆಗೆದುಕೊಂಡು ನಮ್ಮ ಅಡ್ವೈಸಸ್ ಗಳನ್ನ ಪಾಸ್ ಆನ್ ಮಾಡ್ತಾ ಇದ್ದಾರೆ. ಸಜೆಷನ್ಸ್ ಅಂದ್ರೆ ಈ 2M ನ ಸಜೆಷನ್ಸ್, ಮಾರ್ಕೆಟ್ ನ ಬಗ್ಗೆ ಅನಾಲಿಸಿಸ್ ಅಂದ್ರೆ 2M ನ ಅನಾಲಿಸಿಸ್ ಕೊಟ್ಟಿದ್ದೆಲ್ಲ ಪ್ರಾಫಿಟ್ ಕೊಡುತ್ತೆ. ಮಾರ್ಕೆಟ್ ಮೂವ್ಮೆಂಟ್ ಇದ್ರೆ ಸಾಕು, ಮಾರ್ಕೆಟ್ ಮೇಲೇನಾರ ಹೋಗ್ಲಿ ಕೆಳಗಡೆನಾರ ಬಾರ್ಲಿ ಉತ್ತಮವಾದ ಪ್ರಾಫಿಟ್ ಅನ್ನ ಕೊಟ್ಟೇ ಕೊಡ್ತಾರೆ ವೆಂಕಟೇಶ್ವರ್ ಅಂತ ಬಿಡದಲೇ ನಮ್ಮ ಸಜೆಷನ್ಸ್ ಇಂದ ಪ್ರಾಫಿಟ್ ಅನ್ನ ಗಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಏನು ಸಜೆಷನ್ಸ್ ಅನ್ನ ತೆಗೆದುಕೊಂಡು ಪ್ರಾಫಿಟ್ ಅನ್ನ ಮಾಡ್ತಾ ಇದ್ದಾರೆ, ಇದು ಖಚಿತವಾಗಿರುತ್ತೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಖಚಿತವಾಗಿರೋದಕ್ಕೆ ಮಾತ್ರನೇ ನಾವು ಮಾಧ್ಯಮದಲ್ಲಿ ಬಂದು 1000 ಜನ ನಮ್ಮಲ್ಲಿ ಅಡ್ವೈಸಸ್ ಅನ್ನ ತೆಗೆದುಕೊಂಡ್ರೆ ಕೋಟ್ಯಾಂತರ ಜನಕ್ಕೆ ಇಷ್ಟೊಂದು ಅಡ್ವೈಸಸ್ ಅನ್ನ ತೆಗೆದುಕೊಂಡು ಇಷ್ಟೊಂದು ಪ್ರಾಫಿಟ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಹಕರು. ತಾವು ಕೂಡ ಪ್ರಾಫಿಟ್ ಅನ್ನ ಮಾಡ್ಕೊಡಿ ಅಂತ ತಿಳಿಸ್ತಾ ಇರೋದು. ಕೆಲವು ಬುರುಡೆ ಸಿದ್ಧಾಂತಿಗಳೇನಿದ್ದಾರೆ, ಯಾವುದೇ ರೀತಿ ಪ್ರಾಫಿಟ್ ಅನ್ನ ಮಾಡಿಸ್ತಲೇ, ಯಾವುದೇ ರೀತಿಯಾದ ಟೆಕ್ನಿಕಲ್ ಟ್ರೇಡಿಂಗ್ ತಿಳಿದಲೇ ಸುಮ್ಮನೆ ಯಾವುದೋ ಒಂದು ಶೇರ್ಸ್ ಗಳನ್ನ ಸಜೆಷನ್ಸ್ ಅನ್ನ ಕೊಟ್ಬಿಟ್ಟು ಮೇಲೋದ್ರೆ ಬಂದು ನಾವು ಮೇಲೋಯ್ತು ಕೆಳಗೆ ಬಂದ್ರೆ ಬಂದು ಅದನ್ನ ಮಾತಾಡದಲ್ಲೇ ಇರ್ತಾರೆ. ಆದ್ರೆ ನಾವಾಗಲ್ಲ. ತಾವು ಎಲ್ಲರಿಗೂ ಗೊತ್ತಿದೆ, ನಾವು ಕೊಟ್ಟಂತ ಎಲ್ಲಾ ಶೇರ್ಸ್ ಗಳಲ್ಲೂ ಗಳಿಕೆಯನ್ನಾಗಿದ್ದೀರಾ. ನಮ್ಮಲ್ಲಿ ಏನು ಮಾರ್ಕೆಟ್ ನಿನ್ನೆ 5850 ನಲ್ಲಿ ಬ್ರೇಕ್ ಆಯಿತು, ಆವಾಗ ಪ್ರತಿಯೊಂದು ಶೇರ್ಸ್ ಗಳನ್ನ, ಕೆಲವು ಶೇರ್ಸ್ ಗಳನ್ನ ಪ್ರತಿಯೊಬ್ಬರಿಗೂ ಕೂಡ ರೆಕಮೆಂಡ್ ಮಾಡಿದ್ದೆ. ಟಾರ್ಗೆಟ್ ಆಗಿರಲಿಲ್ಲ. ನಾವು ಕೊಟ್ಟಂತ SDL, ಪ್ಯಾಂಟಲ್ಲೂ, HDFC ಪ್ರತಿಯೊಂದು ಶೇರ್ಸ್ ಟಾರ್ಗೆಟ್ ಅನ್ನಾಗಿತ್ತು. ರಿಲಯನ್ಸ್ ಕ್ಯಾಪಿಟಲ್ ಕೂಡ ಏನು 425, 430 ಅಲ್ಲಿ ಟಾರ್ಗೆಟ್ ತಿಳಿಸಿದ್ದೆ, ತಮಗೆ 460 ಅನ್ನ ಟಾರ್ಗೆಟ್ ಅನ್ನ ಕೊಟ್ಟಿದ್ದೆ, ಅದು 472 ಆಗಿತ್ತು. ಪ್ರತಿಯೊಂದು ಟಾರ್ಗೆಟ್ ಆಗಿತ್ತು. ಕೇವಲ ಒಂದು ಸ್ಟಾಕ್ ಅಥವಾ 2 ಸ್ಟಾಕ್ಸ್ ಟಾರ್ಗೆಟ್ ಅನ್ನ ಆಗಿರಲಿಲ್ಲ. ಬೈಯಿಂಗ್ ರೇಟ್ ಗಿಂತ ಎಬೋ ಇತ್ತು. ಆರ್ಚಿಡ್ ಕೆಮಿಕಲ್, ಅಲೋಕ್ ಟೆಕ್ಸ್ಟೈಲ್ ಅದನ್ನ ಎಕ್ಸಿಟ್ ಅನ್ನ ತಿಳಿಸ್ತು. ಪ್ರತಿಯೊಬ್ಬರು ಕೂಡ ಆ ಶೇರ್ಸ್ ಗಳನ್ನ ಎಕ್ಸಿಟ್ ಆಗಿ ಮತ್ತೆ ಲೋವರ್ ಲೆವೆಲ್ಸ್ ಅಲ್ಲಿ ಬಾಟಮ್ ಫಿಶಿಂಗ್ ಅನ್ನ ಮಾಡಿದ್ರು. ಪ್ರತಿ ಒಬ್ರು ಗಳಿಸ್ತಾ ಇದ್ದಾರೆ, ಪ್ರತಿನಿತ್ಯ ಗಳಿಸ್ತಾ ಇದ್ದಾರೆ, ಪ್ರತಿ ವೀಕಲ್ಲೂ ಗಳಿಸ್ತಾ ಇದ್ದಾರೆ, ಪ್ರತಿ ಮಂತ್ ಅಲ್ಲೂ ಕೂಡ ತಾವು ಅರ್ನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕಾನ್ಫಿಡೆನ್ಸ್ ಇರೋದ್ರಿಂದ ಮಾತ್ರನೇ ನಾವು ಇಷ್ಟೊಂದು ಘಂಟಾಘೋಷವಾಗಿ ಓಪನ್ ಆಗಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದೀವಿ. ಈ ಸಾಮರ್ಥ್ಯ ವಂಚನೆ ಕಂಪನೀಸ್ ಗಳಿಗೆ ಇಲ್ಲ, ವಂಚನೆ ಅನಲಿಸ್ಟ್ ಗಳಿಗೆ ಇಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ, ಅವರು ಯಾವುದೇ ಸಿದ್ಧಾಂತಗಳನ್ನ, ಯಾವುದೇ ಟೆಕ್ನಿಕ್ಸ್ ಅನ್ನ ಓನ್ ಆಗಿ ತಿಳ್ಕೊಂಡಿಲ್ಲ. ನಮ್ಮ ಟೆಕ್ನಿಕಲ್ಸು, ನಮ್ಮ ಕಾನ್ಸೆಪ್ಟ್ಸ್ ಅನ್ನ ಕಾಪಿ ಮಾಡ್ತಾ ಇದ್ದಾರೆ. ತಾವೆಲ್ಲನೂ ನೋಡ್ತಾ ಇರಬಹುದು, ಯಾರು ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ. ನಾವು ಬೇರೆ ಮಾಧ್ಯಮದಲ್ಲಿ ಏನು ಸ್ಟ್ರಾಟಜಿಗಳ ಬಗ್ಗೆ ಮಾತಾಡ್ತಾ ಇದ್ದೋ, ಆಪ್ಷನ್ ಸ್ಟ್ರಾಟಜಿಗಳ ಬಗ್ಗೆ, ಅದನ್ನ 6 ತಿಂಗಳ ಹಿಂದೆನೆ ತಮ್ಮೆಲ್ಲರಿಗೂ ತಿಳಿಸಿದ್ದು. ಸ್ಟ್ರಾಂಗಲ್ ಅಂದ್ರೆ ಏನು, ಸ್ಟ್ರಾಡಲ್ ಅಂದ್ರೆ ಏನು, ಬಟರ್ ಸ್ಪ್ರೆಡ್ ಅಂದ್ರೆ ಏನು, ಕಾಲರ್ ಆಪ್ಷನ್ ಸ್ಟ್ರಾಟಜಿ ಅಂದ್ರೆ ಏನು, ಈಗ ಮಾತಾಡ್ತಾ ಇದ್ರೆ ಮತ್ತೆ ತಮಗೆ ಹೇಳಕ್ ಇಷ್ಟಪಡ್ತೀನಿ. ಮಾರ್ಕೆಟ್ ನ ಬಿಹೇವಿಯರ್ ತುಂಬಾನೇ ಮುಖ್ಯವಾಗುತ್ತೆ. ಸ್ಟ್ರಾಗಲ್, ಬಟರ್ ಸ್ಪ್ರೆಡ್ ಮತ್ತೆ ಕಾಲರ್ ಆಪ್ಷನ್ ಸ್ಟ್ರಾಟಜಿಗೆ ಅದು ಯಾವ್ಯಾವ ಮಾರ್ಕೆಟ್ ನಲ್ಲಿ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಸರಿಯಾಗಿ ತಾವು ತಿಳ್ಕೋಬೇಕಾಗತ್ತೆ. ಇದನ್ನ ತಿಳಿಸ್ಕೊಡಲೆಂದು ಈ 14th ಅಕ್ಟೋಬರ್ ನಾವು ಆಪ್ಷನ್ ಸ್ಟ್ರಾಟಜಿ ಕ್ಲಾಸ್ ಅನ್ನ ಇಟ್ಕೊಂಡಿದ್ದೀವಿ. ಅದಕ್ಕೆ ಹೆಚ್ಚಿನ ಜನ ರಿಜಿಸ್ಟ್ರೇಷನ್ ಆಗಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ, ನಂತರ ಮಾತ್ರ ಇನಿಷಿಯೇಟ್ ಮಾಡಿ. ಟೆಕ್ನಿಕಲ್ ಟ್ರೇಡಿಂಗ್ ಇಂದ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ಪ್ರಾಫಿಟ್ ಆಗುತ್ತೆ. ಹೆಚ್ಚಿನ ಅಡ್ವೈಸಸ್ ಗಳನ್ನ
ಹಣವನ್ನ ಗಳಿಸುವಂತಹ ಅಡ್ವೈಸರ್ಸ್ಗಳಿಗೋಸ್ಕರ ತಾವು ಕರೆಯನ್ನ ಮಾಡಬಹುದು 9535350350 ಮತ್ತೆ 9591679679. ಹೆಚ್ಚಿನ ಮಾಹಿತಿಗೆ ತಾವು ಇಮೇಲ್ ಅನ್ನ ಮಾಡಬಹುದು customercare@2mbrokers.com. ಪ್ರತಿಯೊಬ್ಬರು ಕೂಡ ಟೆಕ್ನಿಕಲ್ ಟ್ರೇಡಿಂಗ್ಸ್ ಇಂದ ನಮ್ಮ ಸಜೆಷನ್ಸ್ ಗಳಿಂದ ಐ ಅಕ್ಯುರೇಟ್ ಸಜೆಷನ್ಸ್ ಇಂದ ಪ್ರಾಫಿಟ್ ಅನ್ನ ಮಾಡಬಹುದು. ಮನಿ ಮಂತ್ರ, ಇದು ನಿಮ್ಮ ಮನೆಯ ಮಂತ್ರ ಕಾರ್ಯಕ್ರಮ. ಇದರಿಂದ ಎಲ್ಲರೂ ಕೂಡ ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ. ತುಂಬಾನೇ ಜನ ಕರೆ ಮಾಡಿ ಕೂಡ ತಿಳಿಸ್ತಾ ಇದ್ದೀರಾ ಏನು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬನ ಸ್ಟಾಕ್ ಮಾರ್ಕೆಟ್ ನ ಟ್ರೇಡರ್ಸ್ಗೆ ಮತ್ತೆ ಇನ್ವೆಸ್ಟರ್ಸ್ಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡಿ. ಪ್ರತಿಯೊಬ್ಬರು ಕೂಡ ಇನ್ನೂ ಉತ್ತಮವಾದ ಸಜೆಷನ್ಸ್ ಗಳನ್ನ ನೀಡ್ತೀವಿ. ಇದು ನಿಮ್ಮ ಮನಿ ಮಂತ್ರ. ಮತ್ತೆ ನಮ್ಮ ಕಾರ್ಯಕ್ರಮ ನಾಳೆ ಭಾನುವಾರ ವಿಶೇಷ ಕಾರ್ಯಕ್ರಮವಾಗಿ 8:20 ಮತ್ತೆ 8:30ಕ್ಕೆ ಮೂಡಿ ಬರಲಿದೆ. ನಾಳಿನ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಂದನೆಗಳು.